ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 4 ಮಂತ್ಸ್ ಆಗ್ತಿದೆ. 4 ಮಂತ್ಸಿಂದ ಎವ್ರಿ ಡೇ 2 ಕ್ಲಾಸಸ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ಗೆ ಏನೇನು ಡೌಟ್ಸ್ ಇದೆ ಪ್ರತಿಯೊಂದು ಕ್ಲಿಯರ್ ಮಾಡಿಕೊಂಡು ಹೊಸ ಸಬ್ಜೆಕ್ಟ್ನ ಹೇಳ್ಕೊಟ್ಟು, ಸೊ ಈವನ್ 0 to Hero ಪ್ಯಾಟ್ರನ್ ಸುಮಾರು ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಟ್ರೈನಿಂಗ್ ಹೇಗಿದೆ ಸರ್? ಡೈಲಿ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಹೇಗಿದೆ ಸರ್? 1 by 1 ನೀವು ಹೇಳಿ ನಿಮ್ಮ ರಿವ್ಯೂಸ್. ಸರ್ ನಮಸ್ತೆ. ನಾನು ಒಂದು 5 minutes ಮಾತಾಡ್ತೀನಿ ಸರ್. ಮಾತಾಡಿ. ಸರ್ ಏನಿಲ್ಲ, ನಾನು ನಿಮ್ಗೆ ಜಾಯ್ನ್ ಆಗಿ 1 week 1.5 week ಜಾಸ್ತಿ ಆಗಿದೆ ಅಷ್ಟೇ, ಬೇರೆ ಜಾಸ್ತಿ ಏನಿಲ್ಲ. ನಾನು ನಿಮ್ಗೆ ಹೇಳ್ದಂಗೆ ನಾನು 4 years ಇಂದ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ದೆ. ಹೌದು. ಸೊ ನನಗೆ ಬಿಫೋರ್ ಇವ್ರು ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಆತರ ಈ ತರ ಇದಾಗಿರ್ಬೋದು, ನನಗೆ ಸುಮಾರು ಅಂದ್ರೆ ಒಂದು 2 ಕೋಟಿ ಲಾಸ್ ಆಗಿದೆ ಸರ್. 2 CR? ಎಸ್ ಸರ್, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನಾನು ಇದು ಕಳಿಸ್ತೀನಿ ನೋಡಿ. ಸೊ ನನಗೆ ಯಾವ ತರ ನೆಕ್ಸ್ಟ್ ನನಗೆ ಈಗ ನಾನು ಡೆಸ್ಟೋರೆ ಸರ್, ನನಗೆ 2 ಕೋಟಿ ಕಳ್ಕೊಂಡು ಸುಮಾರು ಅಂದ್ರೆ ನನ್ನ ಹತ್ರ ಒಂದು 15 ಲಕ್ಷ ಕ್ಯಾಪಿಟಲ್ ಇರ್ಬೋದು. ಓಪನ್ ಆಗಿ ಮಾತಾಡ್ತಾ ಇದ್ದೀನಿ, ಓಕೆ. ಒಂದು ಎಮೋಷನಲ್ ಇಂದ. ಓಕೆ. ಸೊ ನನ್ಗೆಲ್ಲ ಬಿಟ್ಬಿಟ್ಟು ಸುಮ್ನೆ ಎಲ್ಲ ಟೆಲಿಗ್ರಾಮ್ ಅಲ್ಲಿ ತಾಣೋರೆಲ್ಲ ಸುಮ್ನೆ ಕೊಡ್ತಾರೆ. ಆಮೇಲೆ ಇದು ಈ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಈ ತರ ಓಪನ್ ಮಾಡ್ಕೊಂಡಿದ್ದಾರೆ ಸರ್. ಯಾವ ತರ ಅಂತಂದ್ರೆ ಕೆಲವು ಆಪ್ಷನ್ ಟ್ರೇಡಿಂಗ್ಸ್ ಮತ್ತೇನೋ ನಿಫ್ಟಿ ಏನೇನೋ ಹೆಸರಿಟ್ಕೊಂಡು ಓಪನ್ ಮಾಡ್ಬಿಟ್ಟು ನಮ್ದು ನಂಬರ್ ಹೆಂಗ್ ಸಿಗ್ತದೋ ಗೊತ್ತಿಲ್ಲ. ಸೊ ಅದ್ರಿಂದ ನಮಗೆ ಕಾಲ್ ಮಾಡ್ಬಿಟ್ಟು ಯಾವ್ದೋ ಒಂದು ಅಚೀವ್ಮೆಂಟ್ ಕಾಲ್ ಕೊಡ್ತಾರೆ, ಏನೋ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ವಾಚ್ ಮಾಡಿ ಹೀಗೆ ಅನ್ಬಿಟ್ಟು. ಸೊ ಆ ತರ ಇದ್ರಲ್ಲಿ ನಾನು ತುಂಬಾ ಬಿದೋಗ್ಬಿಟ್ಟು ತುಂಬಾ ಲಾಸ್ ಮಾಡ್ಕೊಂಡ್ಬಿಟ್ಟೆ. ಏನೋ ಸರಿಗೆ 3 ಲಕ್ಷ 4 ಲಕ್ಷ ಲಾಸ್ ಮಾಡ್ಬಿಡೋರು. ಸರ್ ನೆಕ್ಸ್ಟ್ ರಿಕವರಿ ಕೊಡ್ತೀನಿ ಅಂತ ಹಿಂಗೆ ಹಾಳು ಮಾಡ್ಕೊಂಡ್ಬಿಟ್ರು. ನಾನು ಸೆಲ್ಫ್ ಆಗಿ ನಾನು ಕಲ್ತು ಮಾಡಿದಿದ್ರೆ ಏನೋ ಉದ್ಧಾರ ಆಗ್ತಿದ್ನೇನೋ, ಬಟ್ ಈ ತರದ್ ನೋಡಿ ನಾನು ಬಾಳ ಹೋಗ್ಬಿಟ್ಟಿದ್ದೆ. ಬಟ್ ಏನು ಅಂತಂದ್ರೆ ನಮ್ ವೈಫ್ ಫ್ರೆಂಡ್ ಒಬ್ರು ಇದಾರೆ, ಅವ್ರು ನನ್ಗೆ ಹೇಳಿದ್ರು ನಿಮ್ದೊಂದು ನೋಡಿ ಸರ್ ಅಂತ. ನಾನು ಅವತ್ತು ತಕ್ಷಣನೇ ನಿಮ್ದು ಯೂಟ್ಯೂಬ್ ಸುಮ್ನೆ ನೋಡ್ಬಿಟ್ಟು ನಿಮ್ ಹತ್ರ ನಾನು ಕಾಲ್ ಮಾಡಿದೆ. 1.5 week ಆಯ್ತೇನೆ ಅಷ್ಟೇ ಸರ್ ನಾನು. ಓಕೆ. ಸೊ ಅದರಿಂದ ಆದ್ಮೇಲೆ ನನ್ಗೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನಾನೀಗ ಫುಲ್ ಡೆಸ್ಟೋರೇಜು. ಇಲ್ಲಿಂದ ನಾನು ಏನಾದ್ರೂ ಎದಳ್ಬಹುದು ಅನ್ನೋ ಚಾನ್ಸಸ್ ಇದ್ರೆ ನಿಮ್ದೊಂದು ವೇ ಇದೆಯಲ್ಲ, ಆ ವೇಗ್ ನಾನು ಬಂದ್ರೆ ನಾನು ಎದಳ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್ ಇದುವರೆಗೂ. ವೆರಿ ಗುಡ್. ಈ ತರ ಸರ್ ನನ್ನ ಡೆಸ್ಟೋರೇಜ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸರ್. ಯಾಕೆ ಸರ್, ಫಸ್ಟ್ ಆಫ್ ಆಲ್ ಯಾಕೆ ಸರ್ 2 CR? ಎಲ್ಲಿ ಸರ್ ನೀವಿರೋದು? ಎಲ್ಲಿಂದ ನೀವು? ಸರ್ ನಂದು ಇಲ್ಲಿ ಬೆಂಗಳೂರು ಔಟ್ಸ್ಕಟ್ಸ್ ಸರ್. ಇಲ್ಲೇ ಓಕೆ. ಹೆಸರು ಇದು ಇದು ಏನು ಊರ ಹೆಸರು ಹೇಳಲ್ಲ ಸರ್. ನಾನು ಮೊದ್ಲು ಈಕ್ವಿಟಿಲಿ ಮಾಡ್ತಾ ಇದೀವಿ ಸರ್, ಒಂದು 35 lakh ಕ್ಯಾಪಿಟಲ್ ಇಟ್ಕೊಂಡು ಸರ್. ಆಮೇಲೆ 2 ಸೈಟ್ ಇದೆ ಸರ್, 2 ಸೈಟ್ ಮಾರ್ಬಿಟ್ಟೆ ಸರ್ ನಾನು. ಓ. 2 ಸೈಟ್ ಮಾರಿ ಎಲ್ಲಾ ಮಾಡಿ ಸರ್, ಫುಲ್ ಡೌನ್ ಇದ್ರಲ್ಲಿ ಇದೀನಿ ಸರ್ ನಾನು ಅಷ್ಟೇ. ಬಟ್ ಆದ್ರೆ ಇಲ್ಲಿಂದಾನು ಛಲ ಬಿಟ್ಟಿಲ್ಲ, ಕಲ್ತ್ ಮಾಡ್ಬೋದು ಅನ್ನೋ ಲೆಕ್ಕ ಇದರಿಂದ ಅದಕ್ಕೆ ಇದನ್ನ ಡೈಲಿ ವಾಚ್ ಮಾಡ್ತೀನಿ ಸರ್. ನಿಮ್ದು ಯೂಟ್ಯೂಬ್ ಸ್ಟೈಲ್ ಎದಾಗ್ಲಿ ಇದೇ ಮಾಡ್ತಾ ಇದ್ದೀನಿ. ಈ ತರ ಇದೆ ಸರ್. ಸೊ ನೀವು ಮೊದಲು ಎಲ್ಲೂ ಹೋಗಿಲ್ಲ, ಬೇರೆ ಅಕಾಡೆಮೀಸ್ ಅವು ಇವು ನಾಲೆಡ್ಜ್ಗೆ ಗೈನ್ ಮಾಡಕ್ಕೆ ಅಂತ ಏನೋ ಹೋಗಿಲ್ಲ? ಸರ್ ಇಲ್ಲ ಸರ್, ನಾವು ನಮ್ಮ ದೂರದ ಅಂಕಲ್ ಒಬ್ರು ಹೇಳ್ಕೊಂಡ್ ಕೊಟ್ಟಿದ್ರು ಈಕ್ವಿಟಿಲ್ ಮಾಡು ಅಂತ. ನಾನು ಅಕಸ್ಮಾತ್ ಆಗಿ ನನ್ನ ಲೈಫ್ ತಲೆ ಕೆಡ್ತು, ಹೋಗಿ ಬಂದೆ. ಏನು ನಿರ್ಜೀರೋ ನಾಲೆಜ್ ಇಂದ ಬಂದೆ, 4 years ಇಂದ ತುಂಬಾ ಕಳೆದೆ. ಆದ್ರೂ ಆತರ ಈ ತರ ನೋಡ್ಕೊಂಡು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಳ್ಕೊಂಡ್ ಕೊಡೋರು, ಆ ತರ ನೋಡ್ಕೊಂಡು ಅದರಿಂದ ಏನು ಯೂಸ್ ಆಗ್ಲಿಲ್ಲ ಸರ್. ನಿಮ್ ತರ ಡೀಪ್ ಬೇಸ್ ಲೆವೆಲ್ ಅಲ್ಲಿ ಈ ತರ ಇಲ್ಲಿಂದ ಇನ್ನ ಒಂದು ಲೈಫ್ ಇನ್ನೊಂದು ಕ್ರಿಯೇಟ್ ಮಾಡ್ಕೊಬಹುದು ಅನ್ನೋ ಲೆಕ್ಕಕ್ಕೆ ನಿಮ್ನ ಅದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇರೋದು. ಇಲ್ಲ ಅಂದಿದ್ರೆ ನಾನು ಈ ತರ ನಾನು ಹೇಳ್ತಾನೆ ಇರ್ಲಿಲ್ಲ. ಅದಕ್ಕೆ ಡೈಲಿ ನಿಮ್ದು ಎಲ್ಲ ಇದು ವಾಚ್ ಮಾಡ್ತಾ ಇದೀನಿ, ಎಲ್ಲ ಇದೀನಿ. ನಮ್ಗ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಲೈಫ್ ಅಲ್ಲಿ ಏನೋ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಬೋದು ಅಂದ್ರೆ ನಿಮ್ಮಿಂದ ಸರ್ ಅಷ್ಟೇ. ಇಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ನನ್ನ ಲೈಫ್ ಅಲ್ಲಿ ಇಲ್ಲ ಅಂತ ಅನ್ಕೊಂತ. ಅದೇ ಏನು ಇನ್ನೊಂದ್ ವಿಷಯ ಹೇಳೋದಂತಂದ್ರೆ ಸರ್, ಈಗ ನನ್ನ ಎಕ್ಸ್ಪೀರಿಯನ್ಸ್ ನಾನು ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತಂದ್ರೆ, ಯಾರು ಕೂಡ ಎಲ್ಲಿ ನಾನು ಪ್ರಾಪರ್ಟಿ ದುಡ್ಡಲ್ಲಿ ಇದೆ ನೀವ್ ಹೇಳ್ದಂಗೆ ಸರ್ 15,000 ಸ್ಟಾರ್ಟ್ ಮಾಡಿ ಅಂತಿರಲ್ಲ, ಅಲ್ಲಿಂದನೇ ಒಂದ್ 0 ಇಂದ 100 ಹೋಗ್ಬೇಕು ಸರ್. 100 ಇಂದ 0 ಆಗ್ಬಾರ್ದು. ನಾನು 100 ಇಂದ 0 ಆಗಿರೋನ್ ಸರ್ ನಾನು ಇವತ್ತು. ಸರ್ ಇವಾಗ ಹೇಳ್ತಾ ಇದ್ದೀನಿ, 1 ನಿಮಿಷ. ಸೊ ಇವಾಗ ನೀವು ಜಾಬ್ ಮಾಡ್ತಿರೋದಾ ನೀವು? ಸರ್ ನಾನು ಜಾಬ್ ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟೆ ಸರ್. ನನಗೆ ಒಂದು ಸಣ್ಣದ ಅಂಗಡಿ ಇಟ್ಕೊಂಡಿದ್ದೀನಿ. ಓಕೆ. ಅಂಗಡಿಯಲ್ಲಿ ಕುತ್ಕೊಂಡಿದ್ ನೋಡೋದು ಸರ್ ಅಷ್ಟೇ, ಪ್ರೊವಿಷನ್ ಸ್ಟೋರ್. ಓಕೆ. ಮ್ಯಾರಿಡಾ ನೀವು? ಎಸ್ ಸರ್. ಓಕೆ ಸರ್, ಫಸ್ಟ್ ಆಫ್ ಆಲ್ ನೀವು ಅಷ್ಟು ಹ್ಯೂಜ್ ಲಾಸ್ ಮಾಡಿದ್ದೀರಾ ಅಂತಂದ್ರೆ ನನಗೆ ಇದಾಗ್ತಿದೆ. ಓಕೆ, ಎನಿಹೌ ಸರ್, ಇವಾಗ ಒಂದು ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಅಕೌಂಟಲ್ಲಿ ಇದೆ ಅಲ್ವಾ 15 lakhs, ಅದೆಲ್ಲ ಫಸ್ಟ್ ವಿತ್ಡ್ರಾ ಮಾಡಿ. ಸರ್ ಏನ್ ಹೇಳಿದ್ದೀನಿ, 15,000 ಇಂದ ಫಸ್ಟ್ ನೀವು ಕ್ಯಾಪಿಟಲ್ ಗ್ರೋ ಮಾಡೋದು ಕಲಿಬೇಕು.
ಓಕೆನಾ? ಓಕೆ. 6 ಎಸ್ ಸರ್. ಮಂತ್ಸ್ ನಿಮಗೆ ಒಂದು ಲಾಸ್ಟ್ ಫ್ರೈಡೆ ಅಲ್ಲಿ ಕ್ಲಾಸ್, ಲಾಸ್ಟ್ ಸಂಡೇ ಅಲ್ಲಿ ಒಂದು ಕ್ಲಾಸ್ ಮಾಡಿದ್ದೆ 15,000 ಟು. ಎಸ್ ಸರ್, ಅಟೆಂಡ್. ಹ್ಮ್. ಸೊ ಹಾಗೆ ಮಾಡಿ, ಇನ್ ಕೇಸ್ ಫಸ್ಟ್ ಮಂತ್ ಅಲ್ಲಿ 15,000 ಲಾಸ್ ಆಯ್ತಾ, ಮತ್ತೆ ಒಂದು ಮಂತ್ ಹ್ಮ್. ನೀವು ಟ್ರೇಡಿಂಗ್ ಮಾಡಬಾರ್ದು. ಮತ್ತೆ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ಹೌ ಟು ಸ್ಟಾರ್ಟ್ ವಿತ್ 15,000. ಓಕೆನಾ? ಇಲ್ಲ ಸರ್, ನಾನು ಟ್ರೇಡಿಂಗ್ ಅಂದ್ರೆ ಟ್ರೇಡಿಂಗ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ವಾಚ್ ಮಾಡ್ತಾ ಇದ್ದೀನಿ. ನಿಮ್ ವಾಚ್ ಮಾಡೋದ್ರಲ್ಲೇನೆ ನನ್ಗೆ ಅನ್ಸ್ತಿದೆ, ಓಕೆ ಇವತ್ತೊಂದು ವರ್ಷದಲ್ಲಿ ಮಾಡಕ್ಕಲ್ಲ, 2 ವರ್ಷದಲ್ಲಿ ಮಾಡಕ್ಕಲ್ಲ, ಸಮಥಿಂಗ್ ನನ್ನ ಲೈಫಲ್ಲಿ ಯಾವ್ದೊಂದು 5 years ಆದ್ಮೇಲೆ ಮಾಡ್ಬೋದು, ಒಂದು ಕೆಪಾಸಿಟಿ ಬರ್ತದೆ, ಇವಾಗಿಂದ ಗ್ರೋ ಮಾಡ್ಕೊಂಡ್ರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ ಸರ್. ವೆರಿ ಅದಕ್ಕೋಸ್ಕರ ಇದು ಹೇಳ್ತಾ ಇದೀನಿ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಸಹ ಯಾಕೆ ಈ ತರ 1 ವರ್ಷ ಮಾಡ್ತಿದ್ದೀನಿ ಅಂತಂದ್ರೆ, ನಿಮ್ ತರ ಕೆಲವರು ಬ್ಯಾಡ್ ಥಿಂಗ್ಸ್ ಆಗಿದೆ. ಓಕೆ, ಸೊ ಹೌದು ಅವೆಲ್ಲ ಸರ್, ಹೌದು. ನೋಡ್ಕೊಂಡು ಅದಕ್ಕೆ ಇಂಥವ್ರಿಗೆ ಹೆಲ್ಪ್ ಆಗಬೇಕು ಅಂತ ನಾನು ಸ್ಟಾರ್ಟ್ ಮಾಡಿರೋದು ವಿತ್ 8,000 ಫೀಸು. ಇದು ತುಂಬಾ ಕಡಿಮೆ 1 ವರ್ಷಗೆ. ಹೌದು ನಿಮ್ಮಂಥವ್ರಿಗೆ ಸರ್, ಹೌದು ಹೆಲ್ಪ್ ಹೌದು. ಆಗ್ಲಿ ಅಂತ ಮಾಡ್ತಿರೋದು. ಓಕೆ ಸರ್, ಎನಿ ಹೌ, ಸೊ ಚೆನ್ನಾಗಿ ಮಾಡಿ. ನನಗೆ ಹಾಯ್ ಅಂತ ಮೆಸೇಜ್ ಮಾಡಿ ಸರ್, ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ ಒಂದ್ಸತಿ. ಓಕೆ, ಓಕೆ ಓಕೆ ಸರ್, ಓಕೆ. ಸೊ ಮತ್ತೇನೊಂದು ಸರ್, ಇನ್ ಮೇಲೆ ನೀವು ಟೆಲಿಗ್ರಾಮ್ ಟಿಪ್ಸ್, ಅಕೌಂಟ್ ಹ್ಯಾಂಡ್ಲಿಂಗ್ ಯಾರಾದ್ರೂ ಇಲ್ಲ ಕಾಲ್ ಸರ್, ನಾನು ಯಾಕೆ ಹಿಂಗ್ ಹೇಳ್ದೆ ಅಂತಂದ್ರೆ, ನೀವ್ ಯಾವಾಗ್ಲೂ ಪ್ರತಿಯೊಂದ್ ಸರಿ ನೀವು ಒಂದು ಕಾಶನ್ಸ್ ಕೊಡ್ತಾ ಇರ್ತೀರಾ, ಇದನ್ನೆಲ್ಲ ಬಿಟ್ಬಿಡಿ, ನನ್ನ ಕೋರ್ಸ್ ನ ನೀವು ಫಾಲೋ ಮಾಡಿ, ನೀವ್ ಯಾವ್ದನ್ನು ಫಾಲೋ ಅಪ್ ಮಾಡಬೇಡಿ. ಸರ್ ನೋಡಿ ಸರ್, 50 ನಾವು ನಿಮ್ ಕ್ಲೈಂಟ್ಸ್ ಗಳು, ನಾವು ನಮ್ಮ ಫ್ರೆಂಡ್ಸ್ ಇದ್ದೀರೋ, ನಾವು ಅದ್ಗೆ ಹೇಳ್ತಾ ಇರೋದು, ಸರ್ ದಯವಿಟ್ಟು ಟೆಲಿಗ್ರಾಮ್ ಅನ್ನೇ ಡಿಲೀಟ್ ಮಾಡಾಕ್ಬಿಡಿ, ನೋಡಕ್ ಹೋಗ್ಬೇಡಿ. ಅವರೆಲ್ಲ ಜಸ್ಟ್ ಗ್ಯಾಮ್ಲರ್ಸ್. ಸರ್ ಏನ್ ಹೇಳ್ತಾರೋ ಆ ಸ್ಟ್ರಾಟಜಿನ ಉಪಯೋಗಿಸ್ಕೊಂಡು ಹೋದ್ರೆ ನಾವು ಗೆಲ್ಬಹುದು ಅನ್ನೋದೊಂದು ನನ್ಗೀಗ, ನಾನು 0 ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸರ್. ಇವಾಗ ಎಲ್ಲರೂ 100 ಮೆಂಬರ್ಸ್ ಏನಿದಾರೋ ಅವ್ರಿಗೆಲ್ಲ ನಾನು ಸರ್ ನಿಮ್ಗೆಲ್ಲ ಹೇಳ್ತಾ ಇರೋದು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಮಾಡಿ ಸರ್. ಕಾಂಪೌಂಡಿಂಗ್ ಸರ್ ಹೇಳಿದಾರಲ್ವಾ, ಅದೊಂದು ಹ್ಮ್. ನಂಬ್ಕೊಂಡು ಮಾಡಿ ಸರ್, ನೀವು ಉದ್ಧಾರ ಆಗೇ ಆಗ್ತೀರಾ. ನಮಗೂ ಹೌದು ಬೇಜಾರಾಗುತ್ತೆ ಸರ್. ಕೇಳ್ಬಿಟ್ಟು. ಮಾಡಿ ಸರ್, ಇಲ್ಲ ಸರ್, ನಂಬ್ಕೊಂಡು ಮಾಡಿ. ಯಾಕಂತಂದ್ರೆ ಸರ್, ಒಬ್ಬ ಹಾ. ಹಳ್ಳಕ್ ಬಿದ್ದಿದ್ದೀನಿ ಅಂತ ಎಲ್ಲರೂ ಇದೆಲ್ಲ, ದಯವಿಟ್ಟು ಹೌದು, ಎಲ್ರಿಗೂ ಟೆಲಿಗ್ರಾಮ್ ಅನ್ನೇ ಆಗ್ಬಾರ್ದು. ಡಿಲೀಟ್ ಮಾಡಕ್ ಬಿಡಿ ಸರ್. 2 ದಿನ ಆಸೆ ಕರೆಕ್ಟ್ ಸರ್. ತೋರಿಸ್ತಾರೆ, 3ನೇ ದಿನಕ್ಕೆ ಹಾ. ಮನೆ ಅಂತೂ ಫುಲ್ ಫಿನಿಶ್ ಮಾಡಕ್ ಬಿಡ್ತಾರೆ ಸರ್. ಅದ್ರಲ್ಲೂ ಹೌದು ಹೌದು ಸರ್. ಈ ಕಾಲ್ ಕೊಡೋರ್ನ, ಇವ್ರನ್ನ ದಯವಿಟ್ಟು ಸರ್ ಬೆಂಗಳೂರಿಂದ ಅವ್ರನ್ನ ಹೊಡೆದಾಟ್ ಬಿಡ್ಬೇಕು ಸರ್. ಹೌದು ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಸರ್, ನಿಮ್ಗೆ ಆಗಿದೆ. ಕೆಲವೊಬ್ರಿಗೆ ಹೇಳಲ್ಲ ಸರ್, ಮರ್ಯಾದೆಗೆ ಅಂತ ಹೇಳಲ್ಲ. ಹೌದು ಓಕೆ, ಸರ್ ಇಲ್ಲ ಸರ್, ನಾನು ಯಾಕೆ ಮೈಂಡ್ ಅಂತಂದ್ರೆ ಹಾ ಸರ್, ಎಲ್ಲಾರ್ದು ಹಾ ಒಂದು ಜೀವನ ಸರ್. ಸರ್ ಇಷ್ಟೊಂದು ಹಾ ಸರ್ಗೆ ಹಾ ಸರ್. ಅವ್ರದ್ದು ಫ್ಯಾಮಿಲಿ ಎಲ್ಲ ಇದೆ. ನಮ್ಗೋಸ್ಕರ ಸರ್ ಅವ್ರಿಗೆ ಏನ್ ಕಲ್ಸ್ಬೇಕು ಅನ್ನೋ ಗೊತ್ತಿಲ್ಲ, ಬಟ್ ಏನಂದ್ರೆ ಅವ್ರೊಂದು ಇವಾಗ ಈಗ ನನ್ಗೆ ಏನು ಅಂತ ಗೊತ್ತಾಗ್ತಿಲ್ಲ, ಬಟ್ ಅವ್ರೊಂದು ಟರ್ನಿಂಗ್ ಸರ್ ನನ್ಗೊಂದು. ಅವ್ರನ್ನ ಹೌದು ನಾನೀಗ ಸರ್, ಫಾಲೋ ಅಪ್ ಹೌದು. ಮಾಡ್ಬೇಕು ಅಷ್ಟೇ ನಂದು ಲೈಫ್. ಮಾಡಿ ಸರ್, ಕಾಂಪೌಂಡಿಂಗ್ ನಾವು ಅದೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಮಾಡಿ 100% ನಾವ್ ಇನ್ನು ಆಗ್ತೀವಿ ಸರ್, ಎಲ್ರೂ ಆಗ್ತೀವಿ ಸರ್. ಕಾಂಪೌಂಡಿಂಗ್ ಅದೇ ಸ್ಟಾರ್ಟ್ ಸರ್ ಮಾಡೋಣ, ಇದೊಂದು. 1 ಲಾಟ್ ಇಂದ ಮಾಡೋಣ. ಹೌದು ಸರ್. ಒಂದು ನಿಮಿಷ ಇಲ್ಲಿ ಯಾರಾದ್ರೂ ಓಕೆ ಸರ್. ನೀವು ದಯವಿಟ್ಟು ಒಂದೇ ಸಿನ್ಸಿಯರ್ ರಿಕ್ವೆಸ್ಟ್ ಸರ್, ಸ್ವಲ್ಪ ಕಾಮ್ ಆಗಿರ್ಬೇಕು. ಸಿನ್ಸಿಯರ್ ರಿಕ್ವೆಸ್ಟ್, ಇವಾಗೂ ಸಹ ಹೇಳಿದ್ದೀನಿ, ಫಸ್ಟ್ ಡೇ ಸಹ ಹೇಳಿದ್ದೀನಿ, ಟೆಲಿಗ್ರಾಮ್ ಟಿಪ್ಸು, ಅಕೌಂಟ್ ಹ್ಯಾಂಡ್ಲಿಂಗು, ಬೇರೆ ನೋಡೋದು ಫಸ್ಟ್ ನಿಲ್ಲಿಸಿ ಸರ್. ಇವಾಗ ನೋಡಿ, ಪಾಪ 2 CR ಅಂತಂದ್ರೆ, ಪಾಪ 2 sites ನ ಸೇಲ್ ಮಾಡಿದ್ದೀರಾ ಅಂತಂದ್ರೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೋದು ಸರ್. ಸೀರಿಯಸ್ಲಿ ಈ ತರ ಆಗ್ಬಾರ್ದು ಸರ್. ಪೀಪಲ್ಸ್ ಅವರು ಸಹ ಕಾಲ್ ಟಿಪ್ಸ್ ಕೊಡೋರು, ಅವ್ರಿಗೆ ಒಂದು ಎಷ್ಟು ಪ್ರಾಫಿಟ್ ಬರುತ್ತೆ, ಅದ್ರಗೋಸ್ಕರ ಬೇರೆ ಸುಮಾರು ಜನರು ಲೈಫ್ ಹಾಳಾಗಿದೆ ಅವರಿಂದ. ಕಾಲ್ ಟಿಪ್ಸ್ ಕೊಡ್ತೀನಿ ಅಂತ ಮಾಡ್ತಾರಲ್ವಾ ಅವರಿಂದ. ಸರ್ ಯಾರು ಕಾಲ್ ಟಿಪ್ಸ್ ಕೊಡೋರು ಟೆಲಿಗ್ರಾಮ್ ಒಂದ್ ಲಾಟ್ ಅಲ್ಲಿ ಮಾಡಿ ಅಂತ ಯಾರು ಹೇಳಲ್ಲ ಸರ್. ಎಲ್ಲ ಏನ್ ಗೊತ್ತಾ ಸರ್, 15 ಲಾಟ್ ಮಾಡು, 20 ಮಾಡು, ಈಗ ಬರ್ತದೆ ಆಗ ಬರ್ತದೆ. ಯಾಕೆ ಅಂತಂದ್ರೆ ನಿಮ್ಮಿಂದ ಪ್ರಾಫಿಟ್ ಶೇರಿಂಗ್ ಆಗತ್ತಲ್ವಾ. ಹೌದು ಸರ್, ಹೌದು. ಅವೆಲ್ಲ ಸ್ಕ್ಯಾಮ್ಸ್ ಸರ್. ಓಕೆ, ಓಕೆ, ಸೊ ದಯವಿಟ್ಟು ಸರ್. ಎಲ್ಲಾರ್ಗು ಸರ್, ನಾನೊಬ್ಬ ಈಗ ಹಾಳಾಗಿರೋದಕ್ಕೆ ಬೇರೆ ಯಾರು ಹಾಳಾಗೋಗ್ಬಾರ್ದು. ಈಗ ಸರ್ದೇ ಫಾಲೋ ಮಾಡ್ಲಿ ಅಂತ ನಾನೇನ್ ಗೊತ್ತಾ ಅಂದ್ರೆ, ಈಗ ನೀವು ನಿಮ್ದೊಂದು ಚೆನ್ನಾಗಿದೆ ಸರ್. ಇವಾಗ ನನ್ಗೇನೊಂದು ಓಪ್ ಇದೆ ಇವಾಗ. ಬೇಸ್ ಯಾರು ಇದನ್ನ ತಳಪಾಯಿದ್ ಯಾರು ಹೇಳ್ಕೊಂಡ್ ಕೊಡಲ್ಲ ಸರ್, ಈ ತರ ಹೀಗೆ ಅಂತ. ಎಲ್ಲಾರು ಏನ್ ಮಾಡ್ತಾರೆ ಅಂದ್ರೆ, ಕಾಲ್ ಕೊಡ್ತೀನಿ ಅದನ್ನ ತೊಳ್ಳಿ ಟೆಲಿಗ್ರಾಮ್ ಏನೋ ತರಾವರಿ, ಅವ್ರದ್ದು ಇಷ್ಟ ಬಂದಂಗೆ ಬಂತಾ, ಜೈ, ಇಲ್ವಾ ಫೋನೇ ಪಿಕ್ ಮಾಡಲ್ಲ, ಅವ್ರದ್ದೇನು ಇಲ್ಲ ಸರ್. ನೆಕ್ಸ್ಟ್ ರಿಕವರಿ ಮಾಡೋಣ ಬಿಡಿ, ಇಷ್ಟೇ. ಹೌದು, ಈ ತರ ಇದೆ ಸರ್. ಅದಕ್ಕೆ ನಮ್ಮ ಫ್ರೆಂಡ್ಸ್ಗೆ ಮತ್ತೆ ನಮ್ಮ ಸಿಸ್ಟರ್ಸ್ಗೆ, ಬ್ರದರ್ಸ್ಗೆ ಹೇಳ್ತಾ ಇರೋದು, ದಯವಿಟ್ಟು ಟೆಲಿಗ್ರಾಮ್ ಅನ್ನ ದಯವಿಟ್ಟು ಡಿಲೀಟ್ ಮಾಡಕ್ ಬಿಡಿ. ಸರ್ದೇನಿದೋ ಫಾಲೋ ಮಾಡ್ಕೊಂಡು ಹೋಗೋಣ. ನಾನಿನ್ನ 1.5 week ಆಗಿರೋದ್ರೆ ನಾನು ಇಷ್ಟೊಂದು ಓಪ್ ಇಟ್ಕೊಂಡಿದ್ದೀನಿ, ಇನ್ನ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಸರ್ಗೊಂದು ಎಮೋಷನಲ್ ಆಗಿ ಫುಲ್ ಓಪನ್ ಆಗಿ ನಾನು ಹೇಳಿದ್ದೀನಿ ಅಷ್ಟೇ, ಎಲ್ಲರೂ ಇರೋದ್ರಿಂದ. ವೆರಿ ಗುಡ್ ಸರ್, ಹೀಗೆ ಇರ್ಬೇಕು ಸರ್. ನನ್ನ ಹತ್ರ ಬಂದ್ರೆ ನನಗೆ ಕೆಲವರು ಸುಮಾರು ಒಂದು 10 to 15 ಮೆಂಬರ್ಸ್ ಓಪನ್ ಆಗಿ ನನ್ನ ಜೊತೆ ಮಾತಾಡ್ತಾರೆ. ಅವ್ರದ್ದು ಏನಿರತ್ತೆ ಫೈನಾನ್ಷಿಯಲ್ ಬರ್ಡನ್ ಅವೆಲ್ಲ ಹೇಳಿಬಿಟ್ಟು ಒಂದು ಸಜೆಷನ್ ತಗೊಂತಾರೆ. ಸೊ ಒಂದು ಬೋನ್ ಬ್ರದರ್ ತರ ನನ್ನ ಥಿಂಕ್ ಮಾಡಿ ಸರ್. ಐ ಆಮ್ ಯುವರ್ ಫ್ಯಾಮಿಲಿ. ಹೌದು ಸರ್, ಹೌದು.
ಓಕೆ ಅದಕ್ಕೆ ಸರ್ ನಾನು ನೋಡಿ 1 ವೀಕ್ ಇಂದ ನಾನು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಸರ್. ನಾನು ಕಣ್ಮುಚ್ಚಿದ್ರು ನಾನು ನಿದ್ದೆ ಬರ್ತಾ ಇಲ್ಲ ಸರ್. 1 ಗಂಟೆ ನಿದ್ದೆ ಬರಲ್ಲ, 4 ಗಂಟೆಗೆ ಎಚ್ಚರಿಕೆ ಆಗೋದು, ತಿರ್ಗಾ ಅಂಗಡಿ ಓಪನ್ ಮಾಡೋದು. ಸರ್ ಲೈಫಲ್ಲಿ ಏನಿದೆ ಅಂತಂದ್ರೆ ಊಟ ಮಾಡಿದ್ರು ಟೇಸ್ಟ್ ಇಲ್ಲ ಅಂತಾರಲ್ಲ ಸರ್, ಕೋವಿಡ್ ಟೈಮಲ್ಲಿ ಆ ತರ ನನ್ನ ಲೈಫಲ್ಲಿ ಟೇಸ್ಟ್ ಇಲ್ದಂಗೆ ಆಗೋಯ್ತು ಸರ್. ಹ್ಮ್ ಆ ತರ ಇದೆ ಸರ್. ಈ ಬಿಡಿ ಸರ್, ಇದು ಹೇಳಕ್ಕೆ ಆಗಲ್ಲ. ಓಕೆ ಸರ್, ಏನು ಸರ್ ಇದಾಗ್ಬಿಟ್ಟಿದೆ. ಚೆನ್ನಾಗಿದೆ ಸರ್. ಓಕೆ ಇದೇ ತರ ನಮ್ಗೆಲ್ಲ ಅಪ್ರೋಚ್ ಮಾಡಿ ನಮ್ಗೆ ಇದ್ ಮಾಡಿ. ಓಕೆ ಸರ್. ಸರ್, ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಓಕೆ, ನಿಮ್ಗೂ ಸಹ ಹೌದು ಒಳ್ಳೆ ಬರುತ್ತೆ. ಸೊ ಇವಾಗೂ ಹೇಳ್ತಾ ಇದ್ದೀನಿ 15 lakhs ಇದೆ ಅಂತ ಹೇಳಿದ್ರಲ್ವಾ, ಫಸ್ಟ್ ಅದನ್ನ ವಿತ್ಡ್ರಾ ಮಾಡಿಕೊಂಡು ಏನಾದ್ರೂ ಸಾಲ ಇದ್ರೆ ಸ್ವಲ್ಪ ಅದನ್ನ ಇದ್ ಮಾಡಿಕೊಂಡು ಸ್ಟಾರ್ಟ್ ವಿತ್ 15,000. ಲಾಂಗ್ ಟರ್ಮ್ ಇರಬೇಕು, ಸ್ಲೋ ಆಗಿ ಗ್ರೋ ಆಗ್ತೀನಿ ಅಂತ ಒಂದು ಮೈಂಡ್ ಸೆಟ್ ಇರಲಿರಿ. ಡೈಲಿ ಕ್ಲಾಸಸ್ಗೆ ಜಾಯ್ನ್ ಆಗಿ ಸರ್ 1 month ಟ್ರೈನಿಂಗ್ Yes, sir. ಮಾಡಬೇಡಿ. ಸ್ಟಾರ್ಟ್ ಸರ್ ನಾನು ಮಾಡೋದು ಡೈಲಿ ಅಪ್ಡೇಟ್ ಅಲ್ಲಿ ಇರ್ತೀನಿ ಸರ್. ನಿಮ್ಗೆ and ನಿಮ್ ಅಪ್ಡೇಟ್ ತನಕ ನಾನು ರೆಡಿ ಇರ್ತೀನಿ. ಅಂಡ್ ಡೈಲಿ ಸಹ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂಡ್ ಪ್ರಾಕ್ಟೀಸ್ ಮಾಡಿ. ಡೈಲಿ ಆಗ್ತಾ ಇದೀನಿ ಸರ್. ಜೆನ್ಯೂನ್ ಆಗಿರಿ ಸರ್. ಏನು ವರ್ಕ್ ಮಾಡ್ತಾ Yes, sir. ಇದ್ದೀರಾ ಅದಕ್ಕೆ ಟ್ರೂ ಆಗಿರಿ ಸಾಕು. ಓಕೆ ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಾಯ್ ಅಂತ ಮೆಸೇಜ್ ಓಕೆ ಥ್ಯಾಂಕ್ ನಿಮ್ ಜೊತೆ ಮಾತಾಡ್ತೀನಿ. ಮಾಡ್ತೀನಿ ಸರ್. ಇವಾಗೆ ಮಾಡ್ತೀನಿ ಸರ್. ಓಕೆ ಓಕೆ ಸರ್, ದೆನ್ ಸರ್ ಬೇರೆಯವರು ಹೇಳಿ ಸರ್, ರಿವ್ಯೂಸ್ ಸರ್ ಹರೀಶ್ ಅಂತ ಸರ್. ಹೇಳಿ. ಸರ್ ನಾನು ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಬೇಡ, ಸ್ಟಾಕ್ ಮಾರ್ಕೆಟೇ ಬೇಡ. ಓಕೆ ಆ ತರ ಇದೆ ಸರ್. ಯಾಕಂದ್ರೆ ಯಾವ್ದೋ ಒಂದು ಸ್ಟ್ರಾಟಜಿ ಇದ್ ಮಾಡಿದೆ ಸರ್ ನಾನು ಮುಂಚೆ ಬೇರೆಯವ್ರ ಹತ್ರ. ಓಕೆ ಅದು ವಾರದಲ್ಲಿ 1 ದಿನ ಅಪ್ಲೈ ಆಗೋದು, 4 ದಿನ ಫೇಲ್ ಆಗೋದು, ವಾರದಲ್ಲಿ 1 ದಿನ ಅಪ್ಲೈ ಆಗೋದು, 4 ದಿನ ಫೇಲ್ ಆಗೋದು, ಮತ್ತೆ ಅಗೇನ್ ಜಾಬ್ ಲಾಸ್. ಓಕೆ ಏನ್ ಮಾಡ್ಬೇಕನ್ನೋದೇ ತಲೆ ಕೆಟ್ಟೋಗ್ಬಿಡಿ ಸರ್. ಹ್ಮ್ ಆಮೇಲೆ ನಿಮ್ದು ವಿಡಿಯೋಗಳನ್ನ ದಿನ ನೋಡಿ ನೋಡಿ ಮತ್ತೆ ನಿಮ್ ಹತ್ರ ಮಾತಾಡಿದೆ ಸರ್ ನಾನು ಒಂದ್ಸರಿ, ಹೌದು. ನಿಜವಲ್ಲ. ಆಮೇಲೆ ಲಾಸ್ಟಿಗೆ ಇನ್ನೊಂದ್ಸರಿ ಏನಾಯ್ತು ಅಂದ್ರೆ ಬೇಡ ಇದೊಂದ್ಸರಿ ನೋಡೋಣ ಲಾಸ್ಟ್ ಟೈಮು ಹ್ಮ್ ಸರ್ ಹತ್ರ ಒಂದ್ಸಲಿ ಇದ್ ಮಾಡ್ಕೊಂಡು ಒಂದ್ಸರಿ ನೋಡ್ಕೊಂಡು ಹ್ಮ್ ಡಿಸೈಡ್ ಮಾಡೋಣ ಬೇಕು ಅಥವಾ ಬೇಡ ಅಂತೇಳಿ ನಿಮ್ಮ ಹತ್ರ ಲಾಸ್ಟ್ ಆಗಿ ಫೈನಲ್ ಆಗಿ ಜಾಯ್ನ್ ಆಗಿ ಸರ್. ಓಕೆ ವಂಡರ್ಫುಲ್ ಕಾನ್ಸೆಪ್ಟ್ ಸರ್, ನಿಮ್ದು ಮಾರ್ವೆಲಸ್ ಕಾನ್ಸೆಪ್ಟ್ ಸರ್. ನಾನು ಯೂಟ್ಯೂಬ್ ಅಲ್ಲೂ ಅಷ್ಟೇ ಸರ್, ಮತ್ತೆ ಎಲ್ಲಾದ್ರೂ ನೋಡಿ ನಾನು ರಿವ್ಯೂ ಆಗ್ಬೇಕಾ ಕಮೆಂಟ್ ಮಾಡ್ತೀನಿ ಸರ್. ಡೈಲಿ ನಿಮ್ ವಿಡಿಯೋಗಳು ನೋಡಿ ಓ ಆನೆಸ್ಟ್ ಆಗಿ ನಾನು ಕಮೆಂಟ್ ಮಾಡ್ತಾ ಇದೀನಿ ಸರ್. ಹೌದು. ನಿಜವಾಗ್ಲೂ ನೀವು ಅಷ್ಟು ಹ್ಮ್ ನೀವು ಏನಂದ್ರೆ ಅಷ್ಟು ಚೆನ್ನಾಗಿ ನಮ್ ಎಸ್ಪೆಷಲಿ ಒಂಥರ ನೀವು ನಾವು ನಿಜವಲ್ಲೂ ಹೇಳಕ್ಕೆ ಪದಗಳು ಸಿಕ್ತಿಲ್ಲ ಸರ್. ಮೊನ್ನೆ ಯಾರೋ ಒಬ್ರು ನಿಮ್ ರಿವ್ಯೂ ಕೇಳ್ತಾ ಇದ್ದೆ ಸರ್, ನಾನು ನಿಮ್ ನಂಬರ್ ದೇವರಿಂದ ಸೇವ್ ಮಾಡ್ಕೊಂಡಿದ್ದಾರೆ ಸರ್. ಹೌದು ಸರ್, ಕೆಲವರು ರಿಯಲಿ ವೆರಿ ಇನ್ಸ್ಪೈರಿಂಗ್ ಸರ್. ಮತ್ತೆ ನೀವು ಜೊತೆ ಟ್ರೇಡಿಂಗ್ ಮಾತ್ರ ಕಲಿಸ್ತಿಲ್ಲ ಸರ್, ನಮ್ ಜೀವನ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀರಾ ಸರ್, ಡೇ ಬೈ ಡೇ ಲೈಫ್ ಅಲ್ಲಿ. ಬಟ್ 100% ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ತರ ಯಾರು ಹೇಳ್ಕೊಡಲ್ಲ ಸರ್. ನಾನು ನೋಡ್ಬಿಟ್ಟಿದೀನಿ, ಎಲ್ಲ ಬರೀ ದುಡ್ಡು ಅಂತಾನೆ ಸಾಯ್ತಾರೆ ಸರ್. ಇನ್ನೊಬ್ರು ದುಡ್ಡು ಹಾಳು ಮಾಡಕ್ಕೆ ಸಾಯ್ತಾರೆ ಸರ್. ಹೌದು. ಬಟ್ ನೀವು ಇನ್ನೊಬ್ರು ಜೀವನ ಯಾವ ತರ ರೂಪಿಸ್ಬೇಕು, ನಾವು ಈ ಬಿಗ್ ಬುಲ್ಸ್ ಕರ್ಕೊಂಡ್ಬರ್ಬೇಕು ನಾವು ಅಂತ ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ದೇವರನ್ನ ತುಂಬಾನೇ ಇನ್ಸ್ಪೈರ್, ತುಂಬಾನೇ ಮೋಟಿವೇಶನ್ ಸರ್. ಎವ್ರಿ ಡೇ ಬೈ ಡೇ ನಮ್ ಲೈಫ್ ಅಲ್ಲಿ. ನಿಮ್ದು 8:55 ಮತ್ತೆ 9 ರಾತ್ರಿ 9:15 ಕಾಯ್ತಾ ಇರ್ತೀನಿ ಸರ್. ಹಂಗೆ ಈಗ ರಣದ್ದು ತರ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್. ಏನೋ ಒಂದು ಬೇಟೆ ಕಾಯ್ತಾ ಇರತ್ತಲ್ಲ ಸರ್, ಆ ತರ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಏನೇ ಕೆಲಸ ಕಾರ್ಯ ಏನೇ ಇದ್ರು ಫಸ್ಟ್ ನೋಡ್ಬೇಕಂತ ನಿಮ್ ಜೊತೆ ಇರ್ಬೇಕು, ಕನೆಕ್ಟ್ ಆಗ್ಬೇಕಂತ ಕಾಯ್ತಾ ಇರ್ತೀನಿ ಸರ್ ಎವ್ರಿ ಡೇ. ಅಷ್ಟೊಂದು ನೀವು ಪರ್ಫೆಕ್ಟ್ ಆಗಿದ್ದೀರಾ ಸರ್. ನೀವು ಆ ಫಿಬ್ ಲೆವೆಲ್ ಇದೆಲ್ಲ ಅಲ್ಟಿಮೇಟ್ ಸರ್, ಮಾರ್ವೆಲಸ್. ಅದು ಎಷ್ಟು ಲಕ್ಷ ಕೊಟ್ಟರು ಯಾರು ಹೇಳ್ಕೊಡಲ್ಲ ಸರ್. ಅದು ಇಂಡಿಯಾದಲ್ಲಿ ನೀವು ಹೇಳ್ದಂಗೆ ಯಾರ್ಯಾರಿಗೂ ಗೊತ್ತೇ ಇಲ್ಲ ಅದು. ಮಾರ್ಕೆಟ್ನ ಹೌದು ಸರ್. ಯಾವ ತರ ಡೀಲ್ ಮಾಡ್ಬೇಕಂತ. ಬಟ್ ನಾ ಅದೇ ಸರ್, ನನಗೆ ಒಂದು ಖುಷಿ ಆದ್ರೆ ನೀವು ನಿಜಲ್ಲೂ ಯುವರ್ ಓನ್ ಲೈಕ್ ಎ ಬ್ರದರ್ ಸರ್ ನೀವು ನಮಗೆ. ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಸರ್, ಇವಾಗ ನನ್ನ ಹತ್ರ ಬಂದಿದ್ದೀರಾ ಅಂತಂದ್ರೆ ಎಲ್ರಿಗೂ ಅವಾಗ ವಾರ್ನು ಸಹ ಮಾಡ್ತಾ ಇರ್ತೀನಿ. ಡೈಲಿ 2 trades ಮಾಡಬೇಕು, 2 trades ಮೇಲೆ ಟ್ರೇಡ್ಸ್ ಇಲ್ಲ ಅಂತ. ಓಕೆ, ಸೊ ಹಾಗೆ ಮಾಡ್ಕೋಬೇಕು. ಓಕೆನಾ? ನಾನು ಇವತ್ತು ಕಳ್ಸಿದೆ ಸರ್ ನಿಮ್ಗೊಂದು ಸ್ಕ್ರೀನ್ಶಾಟ್. ಎಸ್ ಸರ್. ಸರ್ ಇಷ್ಟ ಹಿಂಗಾಯ್ತು ಸರ್ ಅಂತ ಹೇಳಿ. ಓಕೆ ಸರ್. ಬಟ್ ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಸರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಡೈಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಐ ಫೀಲ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನಿಜವಲ್ಲ ಸರ್, ಅದು ನಾವು ನಿಮಗೆ ಸರ್ ಏನಂದ್ರೆ ಅದ ಕಮೆಂಟ್ ಉದ್ದೇಶ ಇಷ್ಟೇ ಸರ್. ಅದು ಜಸ್ಟ್ 8K ಅದೇನು ಅಲ್ಲ ಸರ್ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ನಾನು ಸುಮಾರು ಲಾಸ್ ಮಾಡ್ಕೊಂಡಿದ್ದೀನಿ ಸರ್ ಮಾರ್ಕೆಟ್ ಅಲ್ಲಿ. ಬಟ್ ಅದು 8K ಅನ್ನೋದು ನಿಮಗೆ ಏನೇನು ಅಲ್ಲ ಅಂತ ಅನ್ಸುತ್ತೆ ಸರ್. ಅಟ್ ಲೀಸ್ಟ್ ನಾವು ಒಂದು ಕಾಮೆಂಟ್ ಮಾಡಿದ್ರೆ ಅದು ನೋಡ್ಕೊಂಡು ಒಂದು 3-4 ಜನ, ಒಂದು 10 ಜನ 20 ಜನ ಯಾರು ಈ ತರ ನೋಡ್ಕೊಂಡು ಬರ್ತಾರೆ ಅನ್ನೋದು ನನ್ನ ಇಂಟೆನ್ಷನ್ ಸರ್. ಅದು ಓಕೆ, ಅದಕ್ಕೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ಹತ್ರ ಕಾಮೆಂಟ್ ಮಾಡೋದು ಮಾಡೋದು. ಓಕೆ. ಯಾಕಂದ್ರೆ ನಿಮ್ಮಂತ ಸಿಗ್ಬೇಕು ಸರ್. ಎಷ್ಟೋ ಜನ ಇವತ್ತು ತುಂಬಾ ಸಫರ್ ಪಡ್ತಿದ್ದಾರೆ. ನೀವೇ ಒಂದು ಕ್ಲಾಸಲ್ಲಿ ಹೇಳಿದಿರ ಸರ್, ಎಷ್ಟೊಂದ್ ಜನ ನಮ್ ಫ್ರೆಂಡ್ಸ್ ಈ ತರ ಮಾಡ್ಕೊಂಡಿದ್ದಾರೆ, ಆ ತರ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ ಅಂತ. ಹೌದು. ಬಟ್ ನಾವ್ಯಾರು ಗೊತ್ತಿಲ್ಲ, ನೀವ್ಯಾರು ಗೊತ್ತಿಲ್ಲ ಸರ್. ಹೌದು. ಬಟ್ ನೀವ್ ಆತರ ನಮಗೆ ಕನೆಕ್ಟ್ ಆಗಿದ್ದೀರಾ ಸರ್. ಎಸ್, ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇವಾಗೂ ಸಹ ಹೇಳ್ತಾ ಇದ್ದೀನಿ, ಜೆನ್ಯೂನ್ ಆಗಿ ವರ್ಕ್ ಮಾಡಿ,
ಸಕ್ಸಸ್ ಸಿಗತ್ತೆ. ಓಕೆನಾ? ಖಂಡಿತ ಸರ್ ಥ್ಯಾಂಕ್ ಯು